ಹಾಯ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ಜೇನು ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಹೆಚ್ಚಾಗಿ ನಾವು ಮಾರ್ಕೆಟಿನಿಂದ ಜೇನನ್ನು ತರ್ತೇವೆ. ಆದರೆ ನಮಗೆ ನಿನ್ನೆ ನಮ್ಮ ಮನೆ ಹತ್ತಿರದ ಒಂದು ಪೊದೆಯಲ್ಲಿ ಅದು ಕೋಲು ಜೇನು ಅಂತ ಹೇಳ್ತಾರೆ, ಅದು ಒಂದು ಸಿಕ್ಕಿದೆ ನಮಗೆ. ಅದನ್ನು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ. ಗೂಡಿನ ಹೊರಗಡೆ ತುಂಬ ಗಿಡ ಪೊದೆ ಅದೆಲ್ಲ ಇತ್ತು. ಅದನ್ನು ಕಡಿದು ಕ್ಲೀನ್ ಮಾಡಿ ಆದಮೇಲೆ ಅದನ್ನು ತೆಗಿಬೇಕು. ಯಾಕಂದರೆ ಅದನ್ನು ಕಡಿಯುವಾಗ, ಆ ಪೊದೆಯನ್ನೆಲ್ಲ ಕಡಿಯುವಾಗ ಸ್ವಲ್ಪ ಅದಕ್ಕೆ ತಾಗಿದರೆ ಆ ನೊಣಗಳು ಒಮ್ಮೆಲೆ ಹಾರಿ ಕಚ್ಚುತ್ತವೆ. ಕಚ್ಚದ ಹಾಗೆ ತುಂಬ ಕೇರ್ಫುಲ್ಲಾಗಿ ಅದನ್ನು ತೆಗಿಬೇಕು. ಇದನ್ನು ಕೇರ್ಫುಲ್ಲಾಗಿ ಜಾನ್ ತೆಗೆದಿದ್ದಾರೆ. ಇವಾಗ ನಾನು ಇದರ ವಿಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಜಾಸ್ತಿ ಇಲ್ಲ, ಸ್ವಲ್ಪ ಒಂದು ಸಣ್ಣ ವಿಡಿಯೋನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಜೇನುನೊಣ ಕಚ್ಚದ ಹಾಗೆ ಇದನ್ನು ಹೇಗೆ ತೆಗೆಯುವುದು ಅಂತೇಳಿ ಇವಾಗ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಬನ್ನಿ ಇವಾಗ ನೋಡೋಣ. ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡ ಪೊದೆಯ ಮಧ್ಯದಲ್ಲಿ ಒಂದು ಕೋಲು ಜೇನು ಇತ್ತು. ಇವಾಗ ಅದನ್ನು ತೆಗಿಬೇಕಿದ್ರೆ ಅದರ ಸೈಡಲ್ಲಿರುವ ಈ ಪೊದೆಯನ್ನೆಲ್ಲ ನಾವು ಕಟ್ ಮಾಡಿ ತೆಗಿಬೇಕು. ನೋಡಿ, ಇವಾಗ ನಾನು ಕೂಡ ಅದನ್ನು ನೋಡ್ತಾ ಇದ್ದೇನೆ ಎಲ್ಲಿದೆ ಅಂತೇಳಿ. ಇಲ್ಲಿ ಜಾನ್ ಮೊದಲಿಗೆ ಇದನ್ನು ಎಲ್ಲ ಕ್ಲೀನ್ ಮಾಡ್ತಾರೆ. ಆ ನೊಣಗಳಿಗೆ ಏನು ಪೆಟ್ಟಾಗದಂತೆ ಈ ಹೊರಗಿನ ಪೊದೆಯನ್ನು ಕ್ಲೀನ್ ಮಾಡಬೇಕು. ಈ ಸುತ್ತಲಿನ ಗಿಡಗಳನ್ನು ತೆಗೆಯುವಾಗ ಜೇನುನೊಣಗಳಿಗೆ ಏನು ಪೆಟ್ಟಾಗಬಾರ್ದು. ಪೆಟ್ಟಾದರೆ ಕೂಡಲೇ ಬಂದು ಅದು ಕಚ್ಚಿಬಿಡ್ತದೆ. ಈಗ ಸುತ್ತಲಿನ ಗಿಡಗಳನ್ನೆಲ್ಲ ಕಡ್ದಾಯಿತು. ಇವಾಗ ಈ ನೊಣಗಳನ್ನು ಓಡಿಸಬೇಕಿದ್ರೆ ಅದಕ್ಕೂ ಒಂದು ಉಪಾಯ ಇದೆ. ಅದಕ್ಕೆ ನಾವು ಹೊಗೆಯನ್ನು ಹಿಡಿಬೇಕು. ಹೊಗೆ ಅಂದರೆ ನಾವು ತೆಂಗಿನ ಗರಿಯನ್ನು ಹಿಡಿದು ಅದರಿಂದ ಕೂಡ ಹೊಗೆಯನ್ನು ಮಾಡಿ ಅದನ್ನು ಓಡಿಸ್ಬೋದು. ಇಲ್ಲಿ ಜಾನ್ ಅಗರಬತ್ತಿಯನ್ನು ಹೊತ್ತಿಸಿ ಅದರಿಂದ ಹೊಗೆಯನ್ನು ಹಿಡಿದು ಜೇನುನೊಣವನ್ನು ಓಡಿಸ್ತಾ ಇದ್ದಾರೆ. ಹೊಗೆಯನ್ನು ಹಿಡಿದರೆ ಅದು ನಮ್ಮ ಹತ್ತಿರಕ್ಕೂ ಕೂಡ ಬರುವುದಿಲ್ಲ. ಅದೇ ರೀತಿ ಅದು ಸ್ವಲ್ಪ ದೂರ ಓಡಿ ಹೋಗ್ತದೆ. ನೋಡಿ, ಇವಾಗ ಅಗರಬತ್ತಿಯನ್ನು ಹಿಡಿದು ಅದನ್ನು ಸ್ವಲ್ಪ ಓಡಿಸ್ತಾ ಇದ್ದಾರೆ. ಇವಾಗ ಹೊಗೆಯನ್ನು ಹಿಡಿದಾದ್ಮೇಲೆ ಅದರ ಗೆಲ್ಲನ್ನು ಒಂದು ಕಟ್ಟರ್ನ ಸಹಾಯದಿಂದ ಕಟ್ ಮಾಡ್ತಾ ಇದ್ದಾರೆ. ಈಗ ಈ ಜೇನುಗೂಡಲ್ಲಿರುವ ಕೆಲವು ನೊಣಗಳನ್ನು ಅದಕ್ಕೆ ಪೆಟ್ಟಾಗದ ಹಾಗೆ ಮೆಲ್ಲನೆ ಕೆಳಗೆ ಹಾಕ್ತಾ ಇದ್ದಾರೆ. ನೋಡಿ, ನೋಡಿ ಇವಾಗ ನೊಣವನ್ನೆಲ್ಲ ಓಡಿಸಿ ಜೇನುಗೂಡನ್ನು ಹಿಡ್ಕೊಂಡು ಬಂದರು. ನೋಡಿ, ಈ ಥರ ಇದೆ. ಇದಕ್ಕೆ ಕೋಲು ಜೇನು ಅಂತೇಳಿ ಹೇಳ್ತಾರೆ. ಇದರ ಮೇಲ್ಭಾಗದಲ್ಲಿ ಮಾತ್ರ ಜೇನು ಇರ್ತದೆ, ಕೆಳಗಿನ ಭಾಗದಲ್ಲಿ ಅದರ ಮೊಟ್ಟೆ ಎಲ್ಲ ಇರ್ತದೆ. ಇನ್ನೂ ಕೂಡ ನೊಣಗಳು ಇವೆ. ನೋಡಿ, ಅದನ್ನು ಮೆಲ್ಲನೆ ಕೆಳಗೆ ಹಾಕ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ನೊಣ ಕಾಣಿಸ್ತಿದೆಯಲ್ಲ, ಅದು ರಾಣಿ ನೊಣ. ನೋಡಿ ಫ್ರೆಂಡ್ಸ್, ಈ ಜೇನುಗೂಡು ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಸುಂದರವಾಗಿ ಈ ಜೇನುಗೂಡನ್ನು ಜೇನುನೊಣಗಳು ಕಟ್ಟಿವೆ.
ಈ ಜೇನುಗೂಡಲ್ಲಿ ಇಷ್ಟು ಭಾಗದಲ್ಲಿ ಮಾತ್ರ ಜೇನು ಇರುವುದು, ಉಳಿದ ಕಡೆಯೆಲ್ಲ ಜೇನು ಹುಳದ ಮೊಟ್ಟೆ ಇರುವುದು. ಇವಾಗ ಇದನ್ನು ನಾನು ಹಿಂಡಿ ಇದರಿಂದ ಜೇನನ್ನು ನಾನು ತೆಗಿತಾ ಇದ್ದೇನೆ. ನೋಡಿ, ಮೊದಲಿಗೆ ಸಣ್ಣ ಸಣ್ಣ ತುಂಡಾಗಿ ನಾನಿದನ್ನು ಮಾಡ್ತೇನೆ. ವಾವ್, ಎಷ್ಟು ಚೆನ್ನಾಗಿ ಜೇನು ಹರಿತಾ ಇದೆ ನೋಡಿ. ನೋಡಿ, ಇವಾಗ ಕೋಲಿನಿಂದ ಜೇನನ್ನೆಲ್ಲ ಸಪ್ರೇಟ್ ಮಾಡಿ ಆಯಿತು. ಇವಾಗ ಇದನ್ನು ನಾನು ಹಿಂಡಿಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಎಲ್ಲ ಹಿಂಡಿಕೊಂಡಾಯಿತು. ಇದನ್ನು ಹಿಂಡಿಕೊಂಡಾದಮೇಲೆ ಇದನ್ನು ನಾನು ಸೋಸಿಕೊಳ್ತೇನೆ. ಸೋಸಿಕೊಂಡು ಒಂದು ಬಾಟ್ಲಲ್ಲಿ ಹಾಕಿಡ್ತೇನೆ. ನೋಡಿ ಫ್ರೆಂಡ್ಸ್, ತುಂಬ ಶುದ್ಧವಾದ ಜೇನು ಇದಾಗಿದೆ. ಅರ್ಧ ಬಾಟಲ್ ಆಗುವಷ್ಟು ಜೇನು ನಮಗೆ ಸಿಕ್ಕಿತ್ತು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.